ಚಿತ್ರಗುಪ್ತರೇ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ ಕಿಂಕರರೇ, ಅಣ್ಣ, ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿ ಅಪ್ಪ, ನಿಮ್ಮ ಪುಣ್ಯ ಬರುತ್ತೆ ಅಣ್ಣ, ನಿಮ್ಮ ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ಕೆ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗು ಮುಂದೆ. ನಿನ್ನ ಮಕ್ಕಕ್ಕೆ ಮಾಮ ಏನಾದ್ರೂ ಸಹಾಯ ಮಾಡಿಯಪ್ಪ, ಯಮ ನಿಮ್ಗೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೀ ಇಲ್ಲವ? ಅಣ್ಣ, ನೀನಾದ್ರೂ ಸಹಾಯ ಮಾಡೋಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಕಿಂಕರರೇ, ಇವನನ್ನು ಎಳೆದುಕೊಂಡು ಹೋಗಿ. ಅಣ್ಣ, ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್. ಬಾಯ್ ಬಾಯ್. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೇ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು, ಜನರ ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೇ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ, ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ? ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂತಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ! ಚಿತ್ರಗುಪ್ತರೇ, ಅವನ ತಲೆಯ ಮೇಲಿರುವುದೇನು? ಪ್ರಭು, ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು. ವಿಚಿತ್ರವಾಗಿದೆಯಲ್ಲ. ಚಿತ್ರಗುಪ್ತರೇ, ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ. ಎತ್ತಲ ಎತ್ತ ನನ್ನ ಮಗನೇ, ಎಷ್ಟಿಟ್ಟಿದ್ಯಾ? ಎತ್ತಲೇ, ಎಷ್ಟಿಟ್ಟಿದ್ಯಾ ನಿನ್ನ? ಎತ್ತ, ಏನ್ ಹಂಗ್ ನೋಡ್ತಿದ್ಯಾ? ಮಹಾಪ್ರಭು, ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೇ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನನ್ನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರಿರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ 106 ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಫಲ ಶಹಬಾಷ್ ವೀರವರ. ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ? ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲ ದುರ್ಮಾರ್ಗಿ, ಕುದಿಯುವ ಮೇಣದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಳೆದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೀನಲ್ಲಪ್ಪ. ಕಾಲಾಚೆ ಹೋಗು, ಹೋಗು, ಹತ್ರ ಹೋಗು. ಯಾಕೆ ಅಷ್ಟೊಂದು ಹೆದರ್ತಾ ಇದೆಯಾ? ಮಾಡ್ತೀನಿ ಸರ್, ಮಾಡ್ತೀನಿ ಸರ್. ಈಗ ಹುಡುಗಿ ಹೊರಗಡೆ ಸಿಕ್ಕಿದ್ರೆ ಹುಲಿ ಹಾರ್ದಂಗೆ ಹಾರ್ತೀರಾ? ಸರ್, ಈಗ ಮಾಡ್ತೀನಿ. ಹೋಗ್ಲಾಗಿ ಹೋಗಲ್ಲ, ಹತ್ರ ಹೋಗು.
ಹತ್ರ ಇಲ್ಲ ಸರ್ ಮಾಡ್ತೀನಿ ಸರ್. ತಲೆ ಕ್ಯಾಮ್ರಾ ಅಲ್ಲ ಸರ್ ಕಂಟಿನ್ಯೂಟಿ ಬರ್ಕೋತಾ ಇದೀನಿ ಸರ್. ಹೋಗ ಹತ್ರ ಹೋಗ. ಇಲ್ಲ ಸರ್ ಮಾಡ್ತೀನಿ ಸರ್ ಈಗ. ಹತ್ರ ಹೋಗಲು ಒದಿತೀನಿ ನಿನಗೆ. ಎಕ್ಸ್ಪ್ರೆಷನ್ ಕಡಮ್ಮ. ರೆಡಿ ಕ್ಯಾಮ್ರಾ ರೆಡಿ. ಹೋಗ ಹಾಗೆ. ಅದು ಬಾ. ಸರ್ ಏನ್ರಿ ಈ ರೇಪ್ ಸೀನ್ ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅನುಕೂಲ ಆಗತ್ತೆ. ರೀ ಅದನ್ನ ತೆಗಿಬೇಕಾದ್ರೆ ಯಾವ್ದಾರು ಬ್ಲೂ ಫಿಲ್ಮ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವೇ ಮನೇಲಿ ಕುತ್ಕೊಂಡು ತೆಗಿರಿ. ಬರೇ ರೇಪ್ ಅಂತ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಲ್ಲ ಗೊತ್ತಾಯ್ತಾ? ಮುದ್ದಾಡಲೇ ಏನಮ್ಮ ನಿನ್ನ ಹೆಸರು? ರಂಗಿಲ್ಲ ಸರ್. ಅವನು ನಿನ್ನ ರೇಪ್ ಮಾಡ್ತಿರೋದು, ನೀನೇನಮ್ಮ ನಗ್ತಾ ಇದ್ಯಾ? ಒಂಥರ ಮಜಾ ಆಯ್ತು ಸರ್. ನಾನ್ಸೆನ್ಸ್. ನನಗೇನ್ ಶಿಕ್ಷೆ ಕಾದಿದ್ಯೋ? ಚಿತ್ರಗುಪ್ತರೇ, ಪ್ರಭು, ಈತನಾರು? ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ? ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರ್ಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ? ಸ್ಟಾರ್ಟ್ ಕ್ಯಾಮರಾ ಆಕ್ಷನ್. ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಕ್ ಮಾಡಿ ನೋಡಿದ್ರೆ ಶ್ರೀದೇವಿ, ಝೂಮ್ ಆಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಿಲಲ್ಲಿ ನೋಡಿದ್ರೆ ಊರ್ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡ್ಸಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ. ಏನತ್ಯಾ? ಅಲ್ಲ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕಣ ಆ ಕ್ಯಾಪ್ ಗಿರೋ ಬಲೆ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ ತಿಳ್ಕೊ. ಎಷ್ಟೊಂದು ಕೊಬ್ಬು ನಿನಗೆ. ಮತ್ತಿನ್ನೇನು ಫುಲ್ ಚಾರ್ಜ್ ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನೆ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಮಾನದಿಂದಲೂ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತಲ್ಲ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟು ದೊಡ್ಡ ಬಾಡಿ ಬಾರನ ಅದ್ರ ಮೇಲೆ ಹಾಕ್ತಿಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಹೇ ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ, ಯಮ ಧರ್ಮ. ನೀನ್ ಜಂಬ ಕೊಚ್ಕೋಬೇಡ. ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ನೀ ಯಮಧರ್ಮನಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂದ್ ಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ಏನು, ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನು ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣಕ್ಕೂ ಮಾಡ್ಲಿ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೇ ಕೋಣದ ಮೇಲೆ ಕೂತ್ಕೊಂಡ್ ಬರ್ತೀಯಲ್ಲಯ್ಯ. ಥೂ, ನನಗೇ ನೋಡಕ್ ನಾಚಿ ಆಗ್ತಿದೆ ಕಣಯ್ಯ. ಹೊಚ್ಚು ಬಾಯ್. ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ. ಇದು ನಿನಗೆ ತಿಳಿದೇನಯ್ಯ? ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸಾರಿ ಭೂಲೋಕ ಬಂದು ನೋಡಯ್ಯ, ಸ್ವಲ್ಪ ಬುದ್ಧಿನಾರು ಬರುತ್ತೆ ನಿನಗೆ. ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮುಂದ್ ಹುಟ್ಟಿದ ಆ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ. ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡ್ಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಚೇ ಮಜನೇ ಬೇರೆ ಬಿಡು. ಆರ್ಕೆಸ್ಟ್ರಾದವರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ನವರಿಗೆ ಹಣದ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ 4 ಗಣೇಶನ್ ದೇವಸ್ಥಾನ ಆಗಿರೋದು. ದೇವಸ್ಥಾನ ಅನ್ನೋದು ಜ್ಞಾಪಕ ಬಂತು ನೋಡು. ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ? ನೀನು ಅಂದ್ರೆ ಸಾವು ಅಂದ್ರೆ ಯಮ, ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ? ಅದ್ಯಾವನಿಗೆ ಗೊತ್ತು? ಏನು, ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ ಇದನ್ನು ತಿಳಿಸುವ ಬಗೆ ಹೇಗೆ? ಇಲ್ಲಿ ನೋಡಿ ಅಮ್ಮ,
ಪ್ರಚಾರಕ್ಕೆ ಅಂತೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ. ನಿನ್ ಪ್ರಚಾರ ಇರೋ ಪೇಜ್ ಹರಿದೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ, ಜಿ ಟಿವಿ, MTV, PTV ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರೇ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ಅದು ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ, ಮಡ್ರಾಸ್ ಇಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನೂ ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ಲಿ ನೋಡು ಯಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಬಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದೀನಿ ಗೊತ್ತಾ? ಅಯ್ಯೋ ಯಮ್ಮ, ಭೂಲೋಕದಲ್ಲಿ ನೋಡು, ಸ್ವಲ್ಪ ಲೇಟ್ ಆದ್ರೆ ನನ್ನ ಹೆಣ ಸುಟ್ಟಾಕ್ಬಿಡ್ತಾರೆ. ಬೇಗ ರಂಬೆ ಊರಿಸಿ ಮೇನಕೆ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ಬೇಗ ಬಾ, ನಡೆ, ನಡೆ. ನಾನು ನೋಡ್ಕೊತೀನಿ. ಯಮ್ಮ, ಡೋಂಟ್ ವರಿ, ನಾನ್ ಡೀಲ್ ಮಾಡ್ಕೊಂತೀನಿ, ನೀನು ಹೋಗು. ಓಕೆ? ಎಲ್ಲಿ ರಂಬ? ರಂಬ ಊರಿಸಿ ಮೇನಕ, ರಂಬ ರಂಬ. ಊರ್ವಶಿ, ಮೇನಕ. ಬ್ಯೂಟಿಫುಲ್ ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಂಬ, ಯಾರು ಮಾನವ? ಯಾರು ನೀನು? ಮೇನಕ. ಏನು ಮಾನವ? ಯಾರು ನೀನು? ಊರ್ವಶಿ. ಯಾರು? ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಳಿಸಿದ್ದಾರೆ ಗೊತ್ತಾ? ಏನು? ಬನ್ನಿ, ಹತ್ರ ಬನ್ನಿ. ಕಮ್ ಕಮ್ ಕ್ಲೋಸ್. ವಿದಾಯವನ್ನು ಮೂವರಿಗೂ ರೀಲ್ ರೀಲ್, ರಂಬೆ ಮೇನಕೆ ಊರ್ವಶಿ ಡೀಲ್ ಡೀಲ್ ಡೀಲ್, ರಂಬೆ ಊರ್ವಶಿ ಮೇನಕೆ ಡೀಲ್ 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 ಡೀಲ್. ಚಿತ್ರಗುಪ್ತರೆ, ನೀವು ಏನೇ ಹೇಳಿ, ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಏನನ್ನುತ್ತೀರಿ? ಅದಕ್ಕೆ ಅಲ್ಲವೇ ಪ್ರಭು, ನಮ್ಮ ಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚುತ್ತಿರುವುದು. ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ. ಚಿತ್ರಗುಪ್ತರೆ, ಆ ನಿರ್ದೇಶಕನನ್ನು ಹಿಡಿಯುವ ಬಗೆ ಹೇಗೆ? ಯಾವ ಕಾಲಕ್ಕೆ ಏನಾಗಬೇಕೋ ಅದಾಗಲೇಬೇಕು ಪ್ರಭು. ಅದು ಸರಿಯೇ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಹೌದಲ್ಲವೇ? ಚಿತ್ರಗುಪ್ತರೆ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. என்னையா ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು? தெரியாது போயா. ತಿಳಿಯಾದು ಪೋಯ. ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ತಿಳಿಯಾದು ಪೋಯ. ಎಂತಹ ಅದ್ಭುತವಾದ ಹೆಸರು, ವಿಚಿತ್ರ. ಪೋಯ, ಆ. ಪಾಯ, ಆ. ಪೀಯ, ಆ. ಗಾಯ, ಆ. ಇನ್ನೇನೇನೇ ಕೇಳಬೇಕೋ ಗೊತ್ತಿಲ್ಲ ಪ್ರಭು. ನೋಡೋಣ ಬನ್ನಿ. ಇದನ್ನು ನೋಡಿದಿರಾ? ಶಿರದ ಮೇಲಿರುವ ಕಿರೀಟ ಧರೆಯನ್ನು ತಲುಪುತ್ತದೆ. ಮಹಲಿನ ಮೇಲೆ ಮಹಲು, ಮಹಲಿನ ಮೇಲೆ ಮಹಲು ಕಟ್ಟಿಸಿರುವ ಆ ಮಹಾ ವ್ಯಕ್ತಿಯ ಹೆಸರೇನೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣವೇ ಚಿತ್ರಗುಪ್ತರೆ? ಬನ್ನಿ. ನಡೀರಿ. ವಾನರ, ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ಮಹಾ ವ್ಯಕ್ತಿಯ ಹೆಸರೇನು? தெரியாது போயா.
ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರು ತೆರೆಯಾದ ಪೋಯ. ಚಿತ್ರಗುಪ್ತರೇ, ಒಂದೇ ಜಾಗದಲ್ಲಿ 2 ಭವ್ಯ ಮಹಲನ್ನು ಕಟ್ಟಿಸಿರುವ ಆ ವ್ಯಕ್ತಿ ಸಾಮಾನ್ಯ ಮಾನವನಲ್ಲ, ಕುಬೇರನ ಪುತ್ರನೇ ಇರಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ನಡೆಯಿರಿ ನಡೆಯಿರಿ. ಈ ಮಾನವ ಮೊದಲ ಬಾರಿ ಸತ್ತಿರಬೇಕು. ನೋಡಿ, ಎಲ್ಲರೂ ಎಷ್ಟು ದುಃಖಿತರಾಗಿದ್ದಾರೆ. ಈ ಭೂಮಿಯ ಋಣವನ್ನು ತೀರಿಸಿಕೊಂಡು ನಮ್ಮ ಲೋಕಕ್ಕೆ ತೆರಳುತ್ತಿದ್ದಾನೆ ಪ್ರಭು. ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಚಿತ್ರಗುಪ್ತರೆ? ಇವನ ಹೆಸರನ್ನು ಕೇಳಿಕೊಂಡು ಬರಲೆ. ಹೊರೆ ಮಾಡಿ ಹೋಗಿ ಹೋಗಿ. ಮಾನವ, ಈ ಸತ್ತಿರುವ ವ್ಯಕ್ತಿ ಹೆಸರೇನು? ಯಾರದು? ಯಾರು ಹೇಳಿ? ಸತ್ತಿರುವ ವ್ಯಕ್ತಿ ನಿಮ್ಮ ಚಿಕ್ಕಪ್ಪನೇ, ನಿಮ್ಮ ತಾತನೇ, ನಿಮ್ಮ ಮುತ್ತಾತನೇ? ಯಾರು ಹೇಳಿ? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ, ಸತ್ತಿರುವ ವ್ಯಕ್ತಿ ತೆರಿಯಾದು ಪೋಯ ಸತ್ತು ಹೋದನೆ. ಹಾ, ಧೂರ್ತವಿಧಿ. ಚಿತ್ರಗುಪ್ತರೇ, ಚಕ್ರೇಶ್ವರನಾಗಿರಲಿ, ಕವಿಯಾಗಿರಲಿ, ಕಲಾವಿದನಾಗಿರಲಿ, ಕೋಟ್ಯಾಧಿಪತಿಯಾಗಿರಲಿ, ಭಿಕ್ಷುಕನೇ ಆಗಿರಲಿ, ಅವನಿಗೆ ಕೊನೆಗೆ ಸತ್ತ ಮೇಲೆ ಸ್ಮಶಾನವೇ ಗತಿತಾನೆ. ಅದು ಗೊತ್ತಿದ್ದರೂ ಬದುಕಿರುವ ತನಕ ಆಸೆಗಳಿಗೆ ಮಿತಿಯೇ ಇಲ್ಲವೇ ಮಹಾಪ್ರಭು? ಅದೇನೇ ಇರಲಿ, ಸತ್ತ ತೆರೆಯಾದ ಪೋಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಎದೆಯ ಮೇಲೆ ಒಂದು ಹೂವನ್ನು ಇಡೋಣವೇ? ಇಟ್ಕೊಳ್ಳಿ. ಯಾವಾಗ ಕಿತ್ತೋಗಿರೋ ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಬಂದು ಆ ಬಿಲ್ಡಿಂಗ್ ಓನರ್ ಯಾರು, ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಕೇಳ್ತಾ ಇದ್ದೀರಾ? ನೀವೇನು LTT? ನಮಗೆ ಕಣ್ಣನ್ ದೇವನ್ ಟೀ ಗೊತ್ತು, ಈ LTT ಯಾವುದು? ನಾವು ಕೇಳಿದ್ದು ತಪ್ಪೆ. ನೀವು ಕೇಳಿದ ತಪ್ಪಲ್ಲ, ತಿಳ್ಕೊಂಡಿದ್ ತಪ್ಪು. ತೆರಿಯಾದ ಪೋಯ ಅಂದ್ರೆ ಗೊತ್ತಿಲ್ಲ ಅಂತ. ಅದು ನಮಗೆ ತೆರೆಯಾದ ಪೋಯ. ಅಪ್ಪ, ಚಿತ್ರಗುಪ್ತರೆ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ನಿಮಗೆ ಒಂದು ರೀತಿ ಸಂಕಟ, ನನಗೆ ನಾನಾ ರೀತಿಯ ಸಂಕಟವಾಗುತ್ತೆ. ಏಕೆ? ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು. ಅಂದರೆ ನಮಗೆ ದೈವಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು, ಅದಕ್ಕೆ ಹಸಿವಾಗುತ್ತಿದೆ. ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೆ? ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ಅದೆಲ್ಲಿ? ಎದುರಿಗೆ ಕಾಣ್ತಾ ಇದೆಯಲ್ಲ, ಆ ಹೋಟ್ಲಲ್ಲಿ. ಚಿತ್ರಗುಪ್ತರೆ, ಹಬ್ಬ ನನ್ನ ಮಕ್ಕಳು. ಯಾರೇ ಇವರು? ಅಲ್ಲ, ಒಂದು ಬಿಲ್ ಕೊಡೋದಕ್ಕೆ 4 ಜನ ಹಾಕೋದಾಡ್ತೀರಿ. ಒಂದು ಕೆಲಸ ಮಾಡಿ, ನೀವು ಅಲ್ಲೋಗಿ ನಿಂತ್ಕೊಳ್ಳಿ, ನಾನು 1 2 3 ಅಂತೀನಿ. ಯಾರು ಮುಂಚೆ ಬರ್ತೀರಿ ಅವ್ರು ಬಿಲ್ ಕೊಡಿ. ರೆಡಿ? 1 2 3. ಹಿಡ್ಕೊಳ್ಳ ನನ್ನ ಮಕ್ಕಳನ್ನ. ಏಯ್, ತಿಂದು ಕೊಬ್ಬು ಜಾಸ್ತಿ ಏನು? ದುಡ್ಡು ನಾಳೆ ಕೊಡ್ತೀನಿ ಗುರು. ನಾಳೆ? ಆಯ್ತು, ದುಡ್ಡು ನಾಳೆನೆ ಕೊಡುವಂತೆ. ಬಾರ ಇಲ್ಲಿ, ಬಾರ ಇಲ್ಲಿ. ಸರ್, ಯಾಕೆ ಸರ್ ಕೂದಲು ಕಿತ್ಕೊಂಡಿದ್ದು? ಇನ್ನು ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ನಿನ್ನ ಮೈನ ಚರ್ಮ ಸೊಳ್ದು ಬಿಡ್ತೀನಿ. ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದ್ಲು ಕಿತ್ ಕಳಿಸ್ಬಿಟ್ಟಲ್ಲ, ಯಾಕೆ? ನಾವು ಸಖತ್ತಾಗಿ ತಿಂದು ಬೆಲ್ಲೇ ಕೊಡ್ಲಿಲ್ಲ, ಏನ್ ಕಿತ್ಕೊಂಡ ಅಂದೇ ಅಂತಾರೆ. ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ 2 ಕೆತ್ತಿಟ್ಕೊಂಡೆ. ಅಬ್ಬಬ್ಬಬ್ಬಬ್ಬಬ್ಬ, ಯಾಕಡೋ ವೆಳ್ಳೆವಯ್ಯ ವೆಂಕಟರಮಣ. ಎಕ್ಕಡಲೇದಯ್ಯ, ಈ ಕಡೆ ಉನ್ನ. ನಿನ್ನಂತವ್ರು ಬೆಂಗಳೂರಲ್ಲಿ ಹೋಟ್ಲ್ ಇಟ್ಬಿಟ್ರೆ ಯಾರ ಮೈ ಮೇಲೂ ಕೂದ್ಲೇ ಇರೋದಿಲ್ಲ. ಅಯ್ಯೋ, ಯಾವ ಡ್ರಾಮಾ ಡ್ರೆಸ್ ಇದು? ಧರ್ಮ, ಯಮ ಧರ್ಮ. ಇದೇನು ಮಾನವ, ತಿನ್ನುವ ಅನ್ನದಲ್ಲೂ ಕಲ್ಲೆ. ಕಲ್ ಸಿಗದೆ ಏನ್ ಬಂಗಾರ ಸಿಕ್ಕಲ್ಲ, ಮುಚ್ಕೊಂಡ್ ತಿನ್ನಯ್ಯ.
ಇದನ್ನೇನು ಮಾಡಬೇಕು? ಅಲ್ಲಿ ಕೊಡ್ಬೇಕು. ಇದನ್ನು ಅಲ್ಲಿ ಕೊಡಬೇಕು. ಗದೆ. ಅನ್ನದಾತೋ ಸುಖೀ ಭವ. ಚಿತ್ರಗುಪ್ತರೆ ಕಬೆ ಏನ್ ಹೊರಟ್ಬಿಟ್ರೆ ಬಿಲ್ಲು ಬಿಲ್ಲು ಇದೇನಿದು? ಇದು ಬಿಲ್ಲು ತೆಗೆದುಕೊಳ್ಳಿ. ಬಿಲ್ಲು ತಗೊಂಡೆ, ದುಡ್ಡು ಕೊಡಿ. ದುಡ್ಡು ದುಡ್ಡು ರಂಗ ಕಿತ್ಕೊಳ್ಳ. ಅಲ್ಲ ಗದೇನಾ? ಧರ್ಮ ಯಮಧರ್ಮ. ಧರ್ಮ ಯಮಧರ್ಮ. ದುಡ್ಡು ತಂದು ಕೊಟ್ಟು ಗದೆ ತಗೊಂಡೋಗು. ಧರ್ಮ ಯಮಧರ್ಮ. ಯಮಧರ್ಮ. ಏನಿದು ಚಿತ್ರಗುಪ್ತರೆ? ಮಹಾಪ್ರಭು, ಮುಂದೆ ಮಾತನಾಡದೆ ಮರ್ಯಾದೆಯಿಂದ ಗದೆಯನ್ನು ಬಿಟ್ಟು ಬಿಡಿ. ಓ, ಗದೆ ಇಲ್ಲದೆ ನಾನು ಹೇಗೆ ಬದುಕಲಿ ಚಿತ್ರಗುಪ್ತರೆ? ಗದೆ ನಿನಗೆ ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಸಿ ಚಟ್ನಿ ರುಬ್ಬಿಸ್ತೀನಿ. ಮಾಡ್ತೀಯಾ? ಮಹಾಪ್ರಭು, ನಿಮಗೆ ಗದೆ ಬೇಕಾ ಇಲ್ಲ ಇಟ್ಟು ರುಬ್ಬ ಬೇಕಾ? ಹಿಟ್ಟು ರುಬುವುದು ನನಗೊಂದು ಅರ್ಥವಾಗುತ್ತಿಲ್ಲ. ಮುಂದೆಲ್ಲ ನಾನು ಹೇಳುತ್ತೇನೆ, ಮೊದಲು ಇಲ್ಲಿಂದ ಹೊರಡಿ ಬನ್ನಿ. ಅಯ್ಯೋ ಚಿತ್ರಗುಪ್ತರೆ, ಮಾತು ಕೇಳಿ. ಫಸ್ಟ್ ಫುಲ್ ಮಿಲ್ಸ್ ಬೋರ್ಡ್ ಕಿತ್ತಾಕ್ಬಿಟ್ಟು ಪ್ಲೇಟ್ ಮಿಲ್ಸ್ ಬೋರ್ಡ್ ಹಾಕೋಣ. ಇಲ್ದಿರ ನಿಂಗೆ ಚಿಕ್ಕನಾಯ್ಕನಹಳ್ಳಿ ಚಿಪ್ಪೆ ಗತಿ. ಧರ್ಮ ಯಮಧರ್ಮ. ಕರ್ಮ, ನನ್ನ ಕರ್ಮ ಏನಿದೆ ನಿಮ್ಮ ಬಾಧೆ? ಏನನ್ನೋ ಕಳೆದುಕೊಂಡಂತಾಗಿದೆ. ಏನನ್ನು ಕಳೆದುಕೊಂಡಂತಾಗಿದೆ? ಚಿತ್ರಗುಪ್ತರೇ, ಗದೆ ಇಲ್ಲದೆ ನನಗೆ ಏನನ್ನೋ ಕಳೆದುಕೊಂಡಂತಾಗಿದೆ. ತೆಗೆದುಕೊಳ್ಳಿ. ಧರ್ಮ ಯಮಧರ್ಮ. ಏತಕ್ಕಾಗಿ ರೋಧಿಸುತ್ತಿರುವೆ? ನೀವು ಏಕೆ ನನ್ನನ್ನು ಬಾಧಿಸುತ್ತಿರುವಿರಿ? ನನ್ನ ತೊಂದರೆ ನಿನಗೆ ಅರ್ಥವಾಗುವುದಿಲ್ಲ. ಪಾಡಿದ್ದನ್ನೇ ಪಾಡಿ, ಪಾಡಿದ್ದನ್ನೇ ಪಾಡಿ. ಕೇಳಿ ಕೇಳಿ ನನ್ನ ಕಿವಿ ತೂತಾಗಿದೆ. ಇಷ್ಟೆಲ್ಲ ಆದದ್ದು ನಿನ್ನಿಂದ. ಈಗೇನು ಮಾಡುವುದು? ಪ್ರಭು, ನೀವು ಚಿಂತಿಸಿದಿರಿ. ಆ ಗದೆಯನ್ನು ತಂದು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಆಹಾ, ಹಾಗಾದರೆ ನಾನು ಕೃತಾರ್ಥನಾದಂತೆಯೇ ಸರಿ. ನಾನು ಬಹಳವಾಗಿ ದಣಿದಿದ್ದೇನೆ, ಕೊಂಚ ವಿಶ್ರಮಿಸಿಕೊಳ್ಳುತ್ತೇನೆ ಚಿತ್ರಗುಪ್ತರೆ. ಆ ಕೆಲಸ ಮೊದಲು ಮಾಡಿ. ಯಾರದು? ಪ್ರಭು, ಅಲ್ಲಿ ನೋಡಿ, ಅವರೆಲ್ಲರೂ ಅರ್ಧ ದಿಗಂಬರಾಗಿ ಓಡುತ್ತಿರುವುದನ್ನು ನೋಡಿದರೆ ನಮ್ಮ ಹಾಗೆ ಅವರದು ಕಳ್ಳತನವಾಗಿರಬೇಕು. ನಾವು ಅವ್ರ ಹಿಂದೆ ಓಡೋಣ, ಕಳ್ಳ ಸಿಕ್ಕರು ಸಿಗಬಹುದು. ಧರ್ಮ ಯಮರಾಜ, ಅಲ್ಲಿ ನೋಡಿ. ಇನ್ನೇನು 10 ನಿಮಿಷ ಬಂದ್ಬಿಡ್ತೀನಿ. ನೋಡ್ರಿ, ಕೀಪ್ ಮೈ ಡ್ರೆಸ್ ರೆಡಿಯಾ? ಓಕೆ. ಓಹೋ, ಅವನ್ ಯಾರೋ ಒಬ್ಬನೇ ಮಾತನಾಡುತ್ತಿದ್ದಾನೆ. ಅವನಿಗೆಲ್ಲ ಶತಮೂರ್ಖ. ಲೆಕ್ಕ ಬರೆಯುವುದನ್ನು ಬಿಟ್ಟರೆ ಬೇರೇನು ತಿಳಿಯುತ್ತದೆ ನಿನಗೆ? ಅವನು ದೂರದಲ್ಲಿರುವ ಮತ್ತೊಬ್ಬರಿಗೆ ದೂರವಾಣಿಯ ಮೂಲಕ ಮಾತನಾಡುತ್ತಿದ್ದಾನೆ. ನಮ್ಮ ಲೋಕದಲ್ಲಿರುವ ಮಾಯಾಯಂತ್ರದ ಹಾಗೆ.
ಪರವಾಗಿಲ್ಲವೇ ಯಮರಾಜ, ಬಹಳ ತಿಳಿದುಕೊಂಡಿದ್ದೀರಿ. ಧರ್ಮ ಯಮ ಧರ್ಮ. ಮುಂದೇನು ಕಾದಿದೆಯೋ ಕರ್ಮ. ಏ ಶ್ವಾನ, ನಾನಲ್ಲ ಅದು. ಎರಡು ಶ್ವಾನಗಳೇ. ఎవరాదిద్యాబ్బ యమರಾಜ, ಯಮರಾಜ. ನಿಮ್ಮ ನಾಮಧೇಯವೇನು? ಯಮರಾಜ, ನಿನಗೂ ಆಸೆಗಳೆಲ್ಲ ಉಂಟೆ? ಊರ್ವಶಿ. ಓ, ನಿಮ್ಮ ಮುಖಾರವಿಂದವನ್ನು ನೋಡಲು ನನಗೆ ಅಪ್ಪಣೆಯನ್ನು ಕೊಡುವಿರಾ? ಕೊಟ್ಟರೆ ನಿಮ್ಮ ಪ್ರೇಯಸಿಯಾಗಿ ಸ್ವೀಕರಿಸುವಿರಾ? ಮೊದಲು ನಿಮ್ಮ ರೂಪರಾಶಿಯನ್ನು ತೋರಿಸಿ, ಆಮೇಲೆ ಆ ಮಾತು. ಪ್ರೇಮ ಕೊರುಡಲ್ಲವೇ? ನೋಡಿಕೊಳ್ಳಿ. ಅನರ್ಥವಾಯಿತು. ಸೂಪರ್ ಫಿಗರ್ ಗಳಮ್ಮ ಇದು. ಇಲ್ಲ ಮಗ, ಇವಳು ಡಗಾರು. ಧರ್ಮ ಯಮ ಧರ್ಮ. ಅವನ ಹತ್ರ ಏನೋ ಮಾತು. ಧರ್ಮ ಯಮ ಧರ್ಮ. ಅಟ್ಕಾಯಿಸ್ಕೊಳ್ರ. ಯಮಧರ್ಮ, ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿ ಅಲ್ಲ ಯಾವುದಾದ್ರೂ ಹಂದಿ ಅಟ್ಟಿಸಿಕೊಂಡು ಬರುತ್ತದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಇಲ್ಲಿದೆ ಇಲ್ಲ ಬಟ್ಟೆಗಳು, ಹಾ. ಇದನ್ನ ಹಾಕಿಕೊಂಡು ಬಿಡೋಣ. ಅಂದರೆ ಕಳ್ಳತನ ಮಾಡುವುದೇ? ಧರ್ಮ ಯಮ ಧರ್ಮ. ನನ್ನ ಕರ್ಮ, ನೀವಿಲ್ಲೇ ಇರಿ, ನಾನು ತೆಗಿತೇನೆ. ಮೂರ್ಖರ ಸಹವಾಸ. ನೀವೇ ಸಕ ಮೂರ್ಖರು.